ಹಾಯ್ ನಮಸ್ತೆ. ಈಗೇನು ನೀವು ನೋಡ್ತಿದ್ದೀರಾ, ಈ ಪ್ರಾಪರ್ಟಿ ಬಂದ್ಬಿಟ್ಟು 2 ಎಕರೆ ರೆಕಾರ್ಡು, 1 ಎಕರೆ ಬಗರುಕುಂ ಜಾಗ ಬರುತ್ತೆ. ಒಂದು RCC ಬಿಲ್ಡಿಂಗ್ ಇದೆ, ಡೂಪ್ಲೆಕ್ಸ್ ಮನೆ, ಟ್ರಿಬಲ್ ಬೆಡ್ರೂಮು, ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಅಷ್ಟೇ. ಸೊ ರೀಸೆಂಟಾಗಿ ಕಟ್ಟಿರೋದೆಲ್ಲ ಒಂದು 7-8 ವರ್ಷ ಆಗಿದೆ. ಆಮೇಲೆ ಒಂದು ಕೌ ಶೆಡ್ ಕೂಡ ಇದೆ, ದನದ ಕೊಟ್ಟಿಗೆ ಕೂಡ ಇದೆ. ಸೊ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಸಾಗರ ಮತ್ತು ಶಿವಮೊಗ್ಗ ರೋಡಲ್ಲಿ ಹೈವೇ ರೋಡಿಂದ ಕರೆಕ್ಟಾಗಿ 2 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಸೊ ಕಂಪ್ಲೀಟಾಗಿ ಫುಲ್ಲಿ ಕಾಂಪೌಂಡೆಡು, ನೀರಾವರಿ, ಮತ್ತು ನಿಮಗೆ ತುಂಬ ಚೆನ್ನಾಗಿದೆ, ವೆಲ್ ಡೆವಲಪ್ಡ್ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಡೆವಲಪ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಈಗೇನು ಈ ಪ್ರಾಪರ್ಟಿ ನೋಡ್ತಿದ್ರೆ ಇದು ಬಂದ್ಬಿಟ್ಟು ನಿಮಗೆ ಬಗರುಕುಂ ಜಾಗ ಬರುತ್ತೆ 1 ಎಕರೆ. ಅದರಿಂದ ಸ್ವಲ್ಪ ಡೌನ್ಗೆ ಹೋಗಿದ ತಕ್ಷಣ ಒಂದು ದೊಡ್ಡ ಕಾಲುವೆ ಬರುತ್ತೆ. ಆ ನೀರು ಯಾವಾಗಲೂ ಹರಿತಾ ಇರುತ್ತೆ, ಈವನ್ ಸಮ್ಮರಲ್ಲಿ ಕೂಡ. ಸೊ ಆ ತೋಟಕ್ಕೆ ಈ ಒಂದು ನೀರು ಕೂಡ ತುಂಬ ಸಫಿಷಿಯೆಂಟ್ ಆಗುತ್ತೆ ಈ ತೋಟಕ್ಕೆ. ಅದೇ ರೀತಿ ನಿಮಗೆ ಒಂದು ಬೋರ್ವೆಲ್ ಕೂಡ ಇದೆ ನೀರಾವರಿಗೆ. ಈಗೇನು ನೀವು ನೋಡ್ತಿದ್ದೀರಾ ಇದೇ ಆ ನೀರು ಕಾಲುವೆ. ಸೊ ಒಂದು ಬ್ರಿಡ್ಜ್ ಮಾಡಬೇಕು ಅಂತ ಬ್ರಿಡ್ಜಿಗೆ ಪಿಲ್ಲರೆಲ್ಲ ಹಾಕಿಟ್ಟಿದ್ದಾರೆ. ಸೊ ಮೇಲ್ಗಡೆ ಮನೆಯಿಂದ ಬಂದರೆ ಕೆಳಗಡೆ ಡೌನಲ್ಲಿ ಈ ತೋಟ ಸಿಗುತ್ತೆ ನಿಮಗೆ. ಕಾಲುವೆ ಬರುತ್ತೆ, ಕಾಲುವೆಯಿಂದ ಆ ಕಡೆ ಪಾಸಾಗಿ ಹೋಗಬೇಕು. ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಮೆಟ್ಲು ಇಳ್ಕೊಂಡು, ಮೆಟ್ಲು ಥರ ಇಟ್ಟಿದ್ದಾರೆ. ಈಗ ಮೆಟ್ಲು ಥರ ಇಳ್ಕೊಂಡು ಈ ಸೇತುವೆ ಮೇಲೆ ಸ್ವಲ್ಪ ಈ ಕಡೆಯಿಂದ ಆ ಕಡೆ ಹೋದರೆ ತೋಟ ಸಿಗುತ್ತೆ. ಆಲ್ರೆಡಿ ಪಿಲ್ಲರೆಲ್ಲ ಹಾಕಿದ್ದಾರೆ. ಅದು ಸೇತುವೆ ಬೇಕಾದ್ರೆ ಮಾಡ್ಕೋಬೋದು. ಈ ಕಡೆಯಿಂದ ಆ ಕಡೆ ಟ್ರ್ಯಾಕ್ಟ್ರೆಲ್ಲ ಹೋಗೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬಟ್ ಅವರು ಮಾಡಿಲ್ಲ. ಏನಕ್ಕೆಂದರೆ ಅವ್ರಿಗೆ ಇಬ್ಬರಾಳು ಹೆಣ್ಮಕ್ಳಿಗೂ ಈಗ ಮದುವೆಗಳಾಗಿದೆ. ಸೊ ಹಾಗಾಗಿ ಈ ಒಂದು ತೋಟನ ಮಾರ್ತಿದ್ದಾರೆ ಅವರು. ಮಾರಿಬಿಟ್ಟು ಯಾವ್ದಾದ್ರು ಬೇರೆ ಚಿಕ್ಕ ಜಾಗ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಈ ತೋಟ ಮಾರ್ತಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಸಾಗರದಿಂದ ಶಿವಮೊಗ್ಗ ರೋಡಲ್ಲಿ, ಸಾಗರದಿಂದ ಇದು ಕರೆಕ್ಟಾಗಿ ನಿಮಗೆ 10 ಕಿಲೋಮೀಟ್ರ್ ಆಗುತ್ತೆ. ಸಾಗರದಿಂದ ಬರೀ 10 ಕಿಲೋಮೀಟ್ರು. ಮನೆ ಮತ್ತು ತೋಟ ಎಲ್ಲ ಸೇರಿ ಇದನ್ನು ಮಾರಾಟಕ್ಕೆ ಇಟ್ಟಿರೋದು. ಹಾಗಾಗಿ ಪ್ರೈಸ್ ಕೂಡ ಅದೇ ರೀತಿ ಇರುತ್ತೆ. ಮನೆಗೆ ಆಲ್ರೆಡಿ ಸುಮಾರು ಒಂದು 60-70 ಲಕ್ಷ ಖರ್ಚು ಮಾಡಿದ್ದಾರೆ. ತೋಟನೂ ಅಷ್ಟೇ ತುಂಬ ಸೂಪರಾಗಿದೆ, ವೆಲ್ ಮೈಂಟೈನ್ಡು. ಸೊ ಒಳ್ಳೆ ಇಳುವರಿ ಕೂಡ ಇದೆ ತೋಟದಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಸರಿ ಕಟಾವಿಗೆ ಬಂದರೆ 2 ಎಕರೆಯಿಂದನೂ ಸೇರಿ ಹಸಿ ಅಡಿಕೆಯಿಂದನೇ ಒಂದು ಹತ್ರ ಒಂದು 15 ಲಕ್ಷ ರೂಪಾಯಿ ಇನ್ಕಮ್ ಬರೋ ಥರ ಇದೆ. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಇಳುವರಿ ಬಂದಿದೆ. 2 ಎಕರೆ ಜಾಗ ಮತ್ತು 1 ಎಕರೆ ಬಗರುಕುಂ ಮತ್ತು 3 ಬೆಡ್ರೂಮ್ದು ಒಂದು ಮನೆ, ಡೂಪ್ಲೆಕ್ಸ್ ಮನೆ, RCC ಬಿಲ್ಡಿಂಗು, ಇವಿಷ್ಟು ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಸಾಗರದಿಂದ 10 ಕಿಲೋಮೀಟ್ರ್ ಆಗುತ್ತೆ, ಸಾಗರ ಟು ಶಿವಮೊಗ್ಗ ರೋಡಲ್ಲಿ. ಒಳಗಡೆ ಮೇಯ್ನ್ ರೋಡಿಂದ ಒಂದು 2 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಈ ಸೈಟ್ ವಿಸಿಟ್ ಮಾಡಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಈವನ್ ಇನ್ವೆಸ್ಟ್ಮೆಂಟ್ಗೂ ಅಷ್ಟೇ, ಮತ್ತು ನಿಮಗೆ ಇನ್ಕಮ್ ಬರೋದಕ್ಕೂ ಅಷ್ಟೇ ತುಂಬ ಮಾಡಿಸ್ತಾಗಿದೆ. ಇನ್ಕಮ್ ಇವಾಗ ಇನ್ವೆಸ್ಟ್ಮೆಂಟ್ ಏನು ನೀವು ಮಾಡ್ತೀರಾ, ಸೊ ಇನ್ಕಮ್ಮು ಕೂಡ ಅದೇ ಥರ ಬರುತ್ತೆ. ಯಾಕಂದರೆ ಈಗ ನೀವು ಏನಾದರೂ ಚಿಪ್ಪೆಗೋಟು ಇದು ಮಾಮೂಲಿ ಅಡಿಕೆನ ನೀವೇನೋ ಒಣಗಿಸ್ಬಿಟ್ಟು ನೀವು ಚಿಪ್ಪೆಗೋಟು ಮಾಡಿಬಿಟ್ಟು ನೀವು ಮಾರ್ತೀರಿ ಅಂತಂದರೆ, ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅದಕ್ಕೆ 1% ಅಷ್ಟು ನಿಮಗೆ ರಿಟರ್ನ್ಸ್ ಬರುತ್ತೆ ಪರ್ ಇಯರು. ನೀವು ಹಸಿ ಅಡಿಕೆ ಕೊಟ್ಟರೆ ನಿಮಗೆ 75 ಪೈಸೆ ನಿಮಗೆ ರಿಟರ್ನ್ಸ್ ಬರುತ್ತೆ ಹಸಿ ಅಡಿಕೆ ಕೊಟ್ಟರೆ. ಸೊ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಈ ಪ್ರಾಪರ್ಟಿ ಓಕೆ ಆಯಿತು ಅಂದರೆ, ಅದಕ್ಕೆ ಎಲ್ಲ ನೀಟಾಗಿ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಓಕೆ ಆಯಿತು ಅಂದರೆ ನನಗೆ ಕಾಲ್ ಮಾಡಿ. ಅದಾದಮೇಲೆ ಈ ಒಂದು ಪ್ರಾಪರ್ಟಿ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಬಂದ್ಬಿಟ್ಟು ಮನೆ ಮತ್ತು ಬಗರುಕುಂ ಜಾಗ ಮತ್ತು ಈ ಒಂದು ಪ್ರಾಪರ್ಟಿ, ಬಗರುಕುಂ ಜಾಗ ಬಿಡಿ, ಅದಕ್ಕೇನು ಪ್ರೈಸ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ಫ್ರೀ ಆಫ್ ಕಾಸ್ಟು. ಸೊ ಮನೆ ಮತ್ತು ಈ ಒಂದು 2 ಎಕರೆ ಏನು ಇಳುವರಿ ಬರ್ತಾಯಿದೆ ಈ ತೋಟಕ್ಕೆ ಪರ್ ಎಕರ್ ಬಂದ್ಬಿಟ್ಟು ಅವರು 1 ಕೋಟಿ ರೂಪಾಯಿ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 1 ಎಕರೆಗೆ 1 ಕೋಟಿ ರೂಪಾಯಿ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಮೇಲೆ ನೀವು ಮನೆಯೂ ನೋಡ್ಬೋದು, ಒಳಗಡೆ ಇಂಟೀರಿಯರು. ಸೊ ಇದು ಕಂಪ್ಲೀಟ್ ಹಾಲ್ ಬರುತ್ತೆ. ಇದೊಂದು ಪೂಜಾ ರೂಮು, ಇದೊಂದು ಹಾಲು, ದೊಡ್ಡ ಹಾಲ್ ಇದೆ. ಆಮೇಲೆ ಇದೊಂದು ಮಾಸ್ಟರ್ ಬೆಡ್ರೂಮ್ ಥರ ಮಾಡ್ಕೊಂಡಿದ್ದಾರೆ ಅವರು. ಸೊ ಇದೊಂದು ಬೆಡ್ರೂಮು. ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಈ ಕಡೆ ಇದೊಂದು ಬೆಡ್ರೂಮ್ ಬರುತ್ತೆ, ಸೆಕೆಂಡ್ ಬೆಡ್ರೂಮು. ಆಮೇಲೆ ಈ ಕಡೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಇದು ಹಾಲು, ಮತ್ತು ಇದು ಬಂದ್ಬಿಟ್ಟು ನಿಮಗೆ ಕಿಚನ್ನು ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾರ್ಬಲ್ ಎಲ್ಲ ಹಾಕಿ. ಇದು ಔಟ್ಸೈಡ್ದು ಸಿಂಕು ಮತ್ತು ಇದೆಲ್ಲ ಇದೆ, ಸ್ಟೋರ್ ರೂಮ್ ಇದು. ಸೊ ಹಿಂದುಗಡೆ ಬಂದರೆ ಇದು ಕಂಪ್ಲೀಟಾಗಿ ತೋಟಕ್ಕೆ ಹೋಗುತ್ತೆ, ಮತ್ತು ಹಿಂದುಗಡೆ ಈ ಕೊಟ್ಟಿಗೆಗೆ ಹೋಗುತ್ತೆ, ಮತ್ತು ಹಿಂದುಗಡೆನೂ ಒಂದು ಬಾತ್ರೂಮು, ಟಾಯ್ಲೆಟ್ ಎಲ್ಲ ನಿಮಗೆ ಮನೆ ಒಳಗಡೆನೇ ಇದೆ.
ಇದು ಈ ಸೈಡ್ ಹೋದರೆ ನಿಮಗೆ ಅದು ಬಾತ್ರೂಮು ಟಾಯ್ಲೆಟ್ ಬರುತ್ತೆ ರೈಟ್ ಸೈಡಲ್ಲಿ. ಇದು ಡೂಪ್ಲೆಕ್ಸ್ ಮನೆ ನಿಮಗೆ. ಮೇಲ್ಗಡೆ ನಿಮಗೆ ಹೋದರೆ ಇನ್ನೂ ಅದು ಮೇಲ್ಗಡೆ ಎಲ್ಲ ಡೂಪ್ಲೆಕ್ಸ್ ಮನೆ ಮಾಡಿರೋದ್ರಿಂದ ಮೇಲ್ಗಡೆ ಹೋದರೆ ನಿಮ್ಗೆ 2 ರೂಮ್ ಸಿಗುತ್ತೆ. ಒಂದು ಸ್ಟೋರ್ ರೂಮು, ಇನ್ನೊಂದು ಬೆಡ್ರೂಮ್ ಥರ ಮಾಡಿದ್ದಾರೆ. ಅಲ್ಲಿ ಕಂಪ್ಲೀಟಾಗಿ ನೀವು ಅಡಿಕೆ ಗಿಡಕೆ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸೊ ಹೊರಗಡೆಯಿಂದನೂ ಬರ್ಬೋದು ಇದಕ್ಕೆ, ಆ ಥರ ಒಂದು ಡೋರ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ. ನೋಡಿ ನಿಮ್ಗೇನಾದ್ರು ಓಕೆ ಆಯಿತು ಅಂದರೆ ಇದು ರೂಮ್ ಬರುತ್ತೊಂದು RCCನೇ ಎಲ್ಲ ಕಂಪ್ಲೀಟು ಫುಲ್ಲಿ RCC ಬಿಲ್ಡಿಂಗೆ. ಸೊ ಇದೊಂದು ರೂಮ್ ಬರುತ್ತೆ. ಕಾಲ್ ಮಾಡಿ.